ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಇವತ್ತು ಸಂಡೇ ಆಗಿತ್ತು, ಆದ್ದರಿಂದ ನನಗಂತೂ ಪಿ ಜಿಲಿ ಒಬ್ಬಳೇ ಬೋರ್ ಆಗ್ತಿತ್ತು. ಅದಕ್ಕೆ ನಾನು ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿ ಪಿ ಜಿಯಿಂದ ಅಂತೂ ಹೊರಟೆ. ಸೊ ಹೋಗುವಾಗ ಅಂದ್ಕೊಂಡೆ ನಾನು ಈ ವಾರ ಅಂತೂ ಫುಲ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅದೇ ಥರ ನಾನು ಒಂದಷ್ಟು ರೀಲ್ಸ್ನ ಸೇವ್ ಮಾಡಿಟ್ಟಿದ್ದೆ. ಇವೆರಡು ದೇವಸ್ಥಾನಕ್ಕೆ ನಾನು ಹೋಗಲೇಬೇಕು ಅಂತ. ಸೊ ನಾನು ಹೋಗ್ಬೇಕು ಅಂದ್ಕೊಂಡಿರೋದು ದೇವಸ್ಥಾನ ಯಾವುದು ಅಂತ ಅಂದರೆ ಪಿಂಕ್ ಮಲಬಾರ್ ಟೆಂಪಲ್ ಮತ್ತು ವೈಟ್ ಮಲಬಾರ್ ಟೆಂಪಲ್. ಸೊ ಇದು ಒಂದು ಲೊಕೇಟ್ ಆಗಿರೋದು ಹೊಸೂರು ರೋಡಲ್ಲಿ. ಸೊ ವೈಟ್ ಮಲಬಾರ್ ಟೆಂಪಲ್ಗಂತೂ ನಾನು ಫಸ್ಟ್ ವಿಸಿಟ್ ಮಾಡಿದೆ. ನೋಡೋಕ್ಕಂತೂ ಸಕ್ಕದಾಗಿತ್ತು. ಈ ಬಿಸಿಲಲ್ಲೂ ಆ ದೇವಸ್ಥಾನದೊಳಗೆ ಹೋದರೆ ಏನೋ ವಿಂಟರ್ ಸೀಸನಲ್ಲಿ ಇದ್ದಂಥ ಫೀಲ್ ಅಂತೂ ಬರ್ತಿತ್ತು. ಸೊ ವೈಟ್ ಮಲಬಾರ್ ಟೆಂಪಲಿಂದ ನಾನು ರಿಟರ್ನ್ ಹೊರಟಿ ನೆಕ್ಸ್ಟ್ ಬಂದಿದ್ದೆ ನಾನು ಪಿಂಕ್ ಮಲಬಾರ್ ಟೆಂಪಲ್ಗೆ. ವೈಟ್ ಮಲಬಾರ್ ಟೆಂಪಲಿಂದ ಪಿಂಕ್ ಮಲಬಾರ್ ಟೆಂಪಲ್ಗೆ ಜಸ್ಟ್ 500 ಮೀಟರ್ಸ್ ಅಷ್ಟೇ ದೂರ ಇದ್ದಿದ್ದು. ಇದು ಅಷ್ಟೇ ನೋಡೋಕ್ಕಂತೂ ಸಕ್ಕದಾಗಿತ್ತು. ಇಲ್ಲೂ ಫುಲ್ ತಂಪು ಫೀಲ್ ಆಗ್ತಿತ್ತು. ಸೊ ಅಲ್ಲೂ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾನಂತೂ ಅಲ್ಲಿಂದ ಹೊರಟೆ. ಬಟ್ ಆದರೆ ಇದಕ್ಕೆ ಆದಂಥ ಹೆಸರು ಬೇರೆಯೇ ಇದೆ. ನಾನು ಅದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಆನ್ ದ ವೇ ಬರಬೇಕಾದ್ರೆ ಹೆಂಗಿದ್ರು ಕೆಂಗೇರಿ ಸ್ಯಾಟಲೈಟ್ಗಂತೂ ಹೋಗ್ಬೇಕಂತೇಳಿ ಕೆಂಗೇರಿ ಸ್ಯಾಟಲೈಟಿಗೆ ಬಂದಾಗ ಕೆಂಗೇರಿಯಲ್ಲೇ ಲೊಕೇಟ್ ಆಗಿರುವ ಓಂಕಾರೇಶ್ವರ ಟೆಂಪಲ್ಗೂ ವಿಸಿಟ್ ಮಾಡಿ ರಿಟರ್ನ್ ಬರಬೇಕಾದ್ರೆ ಕಾಫಿ ಕುಡ್ಕೊಂಡು ನಾನಂತೂ ಪಿ ಜಿಗೆ ಬಂದೆ.